ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಬಿಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅನ್ನೋದು. ನಾವೇ ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮ ಅಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳ್ಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ದು ಎಂತ ಇದು ಜಂಟಿ ಕುಟುಂಬ. ಅದಕ್ಕೆ ಆ ಜಂಟಿ ಕುಟುಂಬ ಇರ್ಲಿ ಅಂತೇಳಿ ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ 4 ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಇಟ್ಕೊಬಿಟ್ಟವ್ರೆ. ಶ್ರೀರಾಮ್ ನಾವು ಶ್ರೀರಾಮ್. ನಮ್ಮ ಊರಿನಲ್ಲಿ 2 ರಾಮ ಮಂದಿರ ಕಟ್ಸಿದ್ದೀನಿ ನಾನು. 2 ರಾಮ ಮಂದಿರ. ನಾನು ಶ್ರೀರಾಮರ ಭಕ್ತ ಅಲ್ವಾ? ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿನೇ ಬೇರೆ ಮಾಡ್ಬಿಡೋದು, ಇವರು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಆ ಸೀತಾರಾಮ್. ಇವರು ಬಿಜೆಪಿ ರಾಮ, ಗೋಡ್ಸೆ ರಾಮ. ಇದು ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ನಾವೇನೋ ವಿರುದ್ಧವಾಗಿದ್ದೀವಿ. ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ. ಇವರು ನಿಜ ಹೇಳಬೇಕು ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ಐ ಮಸ್ಟ್ ಸೇ ದಿಸ್. ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ನಾಚಿಕೆ ಆಗಬೇಕು ಇವರು. ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ, ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು. ಜಿನ್ನಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು. ಮೌಂಟ್ ಬ್ಯಾಟನ್ ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ನವರು. ವಿ ಆರ್ ನಾಟ್ ಫಾರ್ ಪಾರ್ಟಿಷನ್. ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ. ಇವರು ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು, ಸಾವರ್ಕರ್ ವಿರುದ್ಧ ಮಾತಾಡಿದವರು. ಯಾವತ್ತೂ ಕೂಡ ಎಡ್ಗೆವಾರ್ ಆಗಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು. ಯಾರು ಒಬ್ರು ಭಾಗವಹಿಸಿದ್ರ? ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ? ಹುತಾತ್ಮರಾಗಿದ್ದಾರ? ಒಬ್ರು ಹುತಾತ್ಮರಾಗಿದ್ದಾರ ಇವರು? Nobody from ಭಾರತೀಯ ಜನತಾ ಪಾರ್ಟಿ. ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವರು, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡೋರು ಇವರು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.